ಶಾಸಕ ಲಕ್ಷ್ಮಣ್ ಸವದಿ ಸಹಕಾರದಿಂದ ಮದಬಾವಿ ಜೈ ಹನುಮಾನ್ ಪಿಕೆಪಿಎಸ್ಗೆ 23,38,000 ರೂಪಾಯಿ ಲಾಭ. ಮಹಾದೇವ್ ಕೋರೆ ರೈತರ ಆಡಳಿತ ಮಂಡಳಿ ಸದಸ್ಯರ ಮತ್ತು ಸಿಬ್ಬಂದಿಗಳ ಸಹಕಾರದ ಪರಿಣಾಮ ಜೈ ಹನುಮಾನ್ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಆರ್ಥಿಕ ಕ್ಷೇತ್ರದಲ್ಲಿ ಲಾಭದಲ್ಲಿ ಮುನ್ನಡೆಯುತ್ತಿದೆ ಎಂದು ಸಹಕಾರ ಸಂಘದ ಅಧ್ಯಕ್ಷ ಮಹಾದೇವ್ ಕೋರೆ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಬಾವಿ ಗ್ರಾಮದ ಜೈ ಹನುಮಾನ್ ಸಹಕಾರ ಸಂಘದ 9ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು 813 ಸದಸ್ಯರನ್ನ ಒಳಗೊಂಡ ಈ ಸಹಕಾರ ಸಂಘ ರೈತರಿಂದ 3 ಕೋಟಿ 10 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ಠೇವು ಮತ್ತು ಬಿಡಿಸಿಸಿ ಬ್ಯಾಂಕಿನಿಂದ 4 ಕೋಟಿ 8 ಲಕ್ಷಕ್ಕೂ ಹೆಚ್ಚು ಪ್ರಮಾಣದಲ್ಲಿ ಪಡೆದ ಪತ್ತಿನ ಸಹಾಯದಿಂದ ರೈತ ಸದಸ್ಯರಿಗೆ ವಿವಿಧ ಯೋಜನೆಯಡಿ 6 ಕೋಟಿ 84 ಲಕ್ಷ ರೂಪಾಯಿಗಳನ್ನ ಸಾಲ ವಿತರಿಸಲಾಗಿದೆ ಎಂದ ಅವರು 2024-25ನೇ ಸಾಲಿನಲ್ಲಿ ಸಹಕಾರಿ ಸಂಘ 23,38,000ಕ್ಕೂ ಹೆಚ್ಚು ಲಾಭ ಗಳಿಕೆ ಮಾಡಿದೆ ಎಂದರು. ಅಥಣಿ ಶಾಸಕ ಬಿಡಿಸಿಸಿ ಬ್ಯಾಂಕಿನ ಹಿರಿಯ ನಿರ್ದೇಶಕರಾದ ಲಕ್ಷ್ಮಣ್ ಸವದಿ ಅವರ ಸಹಕಾರದಿಂದಲೇ ನಮ್ಮ ಸಹಕಾರ ಸಂಘಕ್ಕೆ ಬಿಡಿಸಿಸಿ ಬ್ಯಾಂಕಿನಿಂದ ದೊಡ್ಡ ಪ್ರಮಾಣದಲ್ಲಿ ಪತ್ತು ಮಂಜೂರಾಗಿದೆ ಎಂದ ಅವರು ನಮ್ಮ ಸಹಕಾರಿ ಸಂಘ 2024-25ನೇ ಸಾಲಿನಲ್ಲಿ 22 ಕೋಟಿ 27 ಲಕ್ಷಕ್ಕೂ ಹೆಚ್ಚು ಆರ್ಥಿಕ ವ್ಯವಹಾರ ನಡೆಸುವ ಮೂಲಕ ದಾಖಲೆ ಮಾಡಿದೆ. ಸಂಘದಿಂದ ಸಾಲ ಪಡೆದ ಎಲ್ಲಾ ಸದಸ್ಯರು ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿಸಿ ಎಂದು ಕರೆ ನೀಡಿದರು. ಇಂದಿಗೆ 9 ವರ್ಷ 10ನೇ ವರ್ಷಕ್ಕೆ ಕಾಲು ಇಡಾಕತ್ತದ. ಅದಕ್ಕೆ ನಮ್ಮ ಸಂಘ ಇದು ಮಾಡುವನ್ಯಾಗ ಅಷ್ಟು ತ್ರಾಸವಾಗೈತಿ, ಅಷ್ಟು ಕಷ್ಟವಾಗೈತಿ. ನೀವು ಅಷ್ಟು ಸಪೋರ್ಟು ನಮ್ಮ ರೈತರು ಎಲ್ಲರೂ ಮಾಡ್ಯಾರ. ಅದಕ್ಕೆ ಇದಕ್ಕೆ ನಮ್ಗೆ ಸಹಕಾರ ಆಗಬೇಕಾದ್ರೆ ನಮ್ಮ ಬ್ಯಾಂಕ್ ಇಟ್ಟು ಮುಂದೆ ಬರಬೇಕಾದ್ರೆ ನಮ್ಮ DCC ಬ್ಯಾಂಕಿನ ನಿರ್ದೇಶಕರಾದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಸದಸ್ಯರಾದಂಥ ಲಕ್ಷ್ಮಣನ ಸವದಿಯವರ ನಮಗೆ ಯಾವತ್ತೂ ಈ ಸೊಸೈಟಿಗೆ ಸಹಾಯ ಪ್ರಕಾರ ಯಾವತ್ತೂ ಮಾಡ್ಬೇಕು ಬಂದ. ಯಾಕಂದ್ರೆ ನಾವು ಈ ಸಂದರ್ಭದಾಗ ನಮಗೆ ಯಾವ ಕಷ್ಟ ಬಂದಾವ, ನಮಗೆ ಬಂದು ತೊಗೊಳ್ಳೋ ಸಂಬಂಧ ಯಾವ ತ್ರಾಸ ಐತಿ ನಿಮಗೆ ಯಾರಿಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಜವಾಬ್ದಾರಿ ನಾವು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸದಸ್ಯರಾಗಲಿ ನಾವು ಅವ್ರ ಅಂತೇಳಿ ಹೋಗಿ ನಮಗೆ ಹೆಚ್ಚಿಗೆ ಪತ್ತು ಬೇಕ್ರಿ ಮತ್ತು ನಮಗೆ 100 ಮ್ಯಾಗ ಎಷ್ಟು ಮೆಂಬರ್ ಆಗ್ಯಾರ ಅವ್ರಿಗೆ ಹೊಸ ನಮಗೆ ಪಂಚ ಕೂಡಿ ಅಂತಂದು ಕೇಳಿದಾಗ ಅವ್ರು ಮನೆಯವ್ರು ಎಷ್ಟು ಬೇಕು ಅದು ಇರ್ತಂದು ಅದ ಉಮೇಶ್ ಪಾಟೀಲ್ ಇದ್ರು, ನಾ ಇದ್ದಿ, ಇನ್ನು ನಮ್ಮ ಸದಸ್ಯರು ಉಳಿದವರಿದ್ದರು. ಅದಕ್ಕೆ ಅವರು ನನಗೆ ಫೋನ್ ಹಚ್ಚಿ DCC ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಫೋನ್ ಹಚ್ಚಿದ್ರು. ಮಾದೇವ್ ಎಷ್ಟು ಹೆಲ್ಪ್ ಅನುಕೂಲ ಆಗತ್ತೆ ಅಷ್ಟು ನೀವು ಪಂಚ ಮಾಡಿಕೊಡ್ರಿ ಅಂತ ಹೇಳಿದ್ರು. ಎಷ್ಟು ಸಾಧ್ಯ ಐತೆ ಅಷ್ಟು ಮಾಡಿಕೊಡ್ರಿ. ಅದಕ್ಕೆ ಈ ಸಂದರ್ಭದಾಗ ನಿಮ್ಮೆಲ್ಲರ ಮೂಲಕ ನಾವು ಈ ಸಂದರ್ಭ ಧನ್ಯವಾದ ಹೇಳ ಬಯಸ್ತೀವಿ. ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪರಶುರಾಮ್ ಬಾಡ್ಗಿ 2024-25ನೇ ಸಾಲಿನ ಅಡಾವೆ ಪತ್ರಿಕೆ ನೌಕರ ಭವಿಷ್ಯ ನಿಧಿ 60,680, ನೌಕರ ಉಪದಾನ ನಿಧಿ 2,190, ನೌಕರ ಆಚಾರ ವಿಚಾರ ನಿಧಿ 80, ಎಫ್ಡಿ ಮುದ್ದಿತ ಠೇವು 2,46,885.65 ಪೈಸೆ, ಪಿಗ್ಮಿ ಠೇವು 27,43,708, ಒಟ್ಟು ಠೇವುಗಳು 3,10,33,201 ರೂಪಾಯಿ. ಬ್ಯಾಂಕ್ ಸಾಲಗಳು ತಂದದ್ದು DKCCದಿಂದ 3,83,85,000, ಎಲ್ಪಿ ಸಾಲ 22,32,000, ಬ್ಯಾಂಕ್ ಸ್ವಸಹಾಯ ಸಂಘ ಸಾಲ 2,16,000 ರೂಪಾಯಿ, 2,17,616 ರೂಪಾಯಿ ಒಟ್ಟು ಸಾಲಗಳು. ಇತರೆ ಪುಸ್ತಕಗಳ ಎಡಿಟ್ ಫೀ. ಸಭೆಯಲ್ಲಿ ನಿರ್ದೇಶಕ ಮಂಡಳಿ ಸದಸ್ಯರಾದ ದಾದಾ ಸಾಬ್ ಮೇತ್ರಿ, ಹನುಮಂತ್ ತೊಡ್ಕರ್, ಸಿದ್ದಪ್ಪ ಪೋದ್ದಾರ್, ಮಹಾದೇವ್ ಕಾಂಬ್ಳೆ, ಮಹಾದೇವ್ ಮಾಳಿ, ಮಾರುತಿ ಪಾಟೀಲ್, ಬಾಹುಬಲಿ ಡಿಗ್ರಜ್, ವಿಜಯಾನಂದ್ ಮೇತ್ರಿ, ಬಾಳವ್ವ ಮೇತ್ರಿ, ಸುಮಿತ್ರಾ ಪಾಟೀಲ್ ಸೇರಿದಂತೆ ಸಹಕಾರ ಸಂಘದ ಸದಸ್ಯರು ಸಿಬ್ಬಂದಿ ಉಪಸ್ಥಿತರಿದ್ದರು ಹಾಗೂ ರಾಹುಲ್ ಮಾಲ್ಗಾರ್ ನಿರೂಪಿಸಿದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.